ನಮಸ್ತೆ ಸ್ನೇಹಿತರೆ. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅದರಲ್ಲಿ ಬರುವಂತಹ ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ GS ಶಿವರುದ್ರಪ್ಪನವರ ಒಂದು ಪುಸ್ತಕವನ್ನು ನಾನು ಮಾಡ್ತಾ ಇದ್ದೆ. ಭಾಗ 1 ಆಗಿದೆ. ಇವತ್ತು ಭಾಗ 2 ನೋಡೋಣ. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂತಹ ಮೊದಲ ಸಂಪುಟ ಕನ್ನಡ ಸಾಹಿತ್ಯ ಸಮೀಕ್ಷೆ. ಇದರಲ್ಲಿ ಭಾಗ 1 ನಾನು ಮಾಡಿಕೊಟ್ಟಿದ್ದೀನಿ. ಈಗ ಭಾಗ 2 ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಹೇಳ್ತಾರೆ, 1000 ವರ್ಷಕ್ಕೂ ಮೀರಿದಂತಹ ಸಾಹಿತ್ಯ ಸಮೃದ್ಧಿ ಉಳ್ಳಂತಹ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮೀಕ್ಷಿಸೋದು ಸುಲಭದ ಕಾರ್ಯ ಅಲ್ಲ. ಯಾಕೆಂದರೆ ಅದನ್ನೆಲ್ಲ ಸಮೀಕ್ಷೆ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ 1000ಕ್ಕೂ ಹೆಚ್ಚಿನ ಒಂದು ಸಾಹಿತ್ಯ ಇದೆ. ಸಾಹಿತ್ಯ ಚರಿತ್ರೆ ಕಾಲದಿಂದ ಕಾಲಕ್ಕೆ ಭಾಷೆಯಲ್ಲಿ ಬದಲಾವಣೆ ಆಗಿರೋದನ್ನ ನೋಡ್ಬೋದು. ಛಂದ ರೂಪದಲ್ಲಿ ಬದಲಾವಣೆ ಆಗಿದೆ. ಕವಿಗಳಿಗೆ ಹಿನ್ನೆಲೆಯಾದಂತಹ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳು, ಮತಗಳು, ಧರ್ಮಗಳಲ್ಲಿ ಬದಲಾವಣೆ ಆಗಿರೋದನ್ನ ನಾವು ನೋಡ್ತಾ ಬರ್ತೀವಿ. ಈ ಸಾಹಿತ್ಯ ಪರಂಪರೆಯನ್ನು ಹೇಗೆ ವಿಭಾಗಿಸ್ಕೊಂಡು ಅಧ್ಯಯನ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವಿಧ ವಿಧಾನಗಳು ಸೂಚಿತವಾಗಿದ್ದಾವಂತೆ. ಕನ್ನಡ ಸಾಹಿತ್ಯ ಪ್ರಮುಖವಾದ ಮತಧರ್ಮಗಳಾದಂತಹ ಜೈನ, ವೀರಶೈವ, ವೈಷ್ಣವ ಧರ್ಮಗಳಿಂದ ಪ್ರೇರಣೆಗೊಂಡು ರಚಿತವಾಗಿರೋದ್ರಿಂದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಜೈನ ಯುಗ, ವೀರಶೈವ ಯುಗ, ವೈಷ್ಣವ ಯುಗ ಅಂತ ಹೇಳಿ ನಾವು ಅಂದಂದಿನ ಒಂದು ಯಾವ ಧರ್ಮ ಅತಿ ಹೆಚ್ಚು ಪ್ರಭಾವಶಾಲಿಯಾಗಿತ್ತು ಅದರ ಆಧಾರದ ಮೇಲೆ ಕೂಡ ನಾವಿಲ್ಲಿ ವಿಭಾಗ ಮಾಡಿಕೊಂಡು ಜೈನ ಯುಗ, ಅದೇ ರೀತಿಯಲ್ಲಿ ವೀರಶೈವ ಯುಗ, ವೈಷ್ಣವ ಯುಗ ಅಂತ ಹೇಳಿ ವಿಭಾಗವನ್ನು ಮಾಡಿಕೊಂಡು ನಾವು ನೋಡ್ಬೋದು ಅಂತ ಹೇಳ್ತಾರೆ. ಇನ್ನು ಮತಧರ್ಮಗಳನ್ನು ಮೂಲಮಾನವಾಗಿ ಮಾಡಿಕೊಂಡು ನೋಡ್ಬೋದಾದರೂ ಕೂಡ ಇನ್ನು ಕೆಲವರ ಅಭಿಮತ, ಇದು ಕೆಲವರು ಮಾತ್ರ ಹೇಳೋದು. ಇನ್ನು ಕೆಲವರು ಹೇಳ್ತಾರೆ, ಪ್ರಧಾನವಾಗಿ ಉಳಿದಂತಹ ಮತಧರ್ಮದ ಭಾಷೆಯನ್ನು ಅಷ್ಟೇ ಅಲ್ಲದೆ ಅದರ ಪ್ರಭಾವವಾಗಿ ಬಳಸ್ಕೊಂಡಂತಹವುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಕೆಲವು ವಿಭಾಗ ಕ್ರಮಗಳನ್ನು ನಾವು ನೋಡ್ತೀವಿ. ಯಾವ್ಯಾವ ವಿಭಾಗ ಕ್ರಮಗಳು ಅಂತ ಅಂದರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೀತಿಯ ವಿಭಾಗ ಕ್ರಮಗಳು ಇತ್ತು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನಾನು ನಿಮಗೆ ವಿಭಾಗ ಕ್ರಮಗಳನ್ನು ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಕಿಟೇಲ್ರವರು ಅವ್ರು ಹೇಳ್ತಾರೆ, ಆರಂಭ ಕಾಲ ಮತ್ತು ಶೈವ ಕಾಲ, ವೈಷ್ಣವ ಮತ್ತು ಲಿಂಗಾಯತ ಕಾಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕನ್ನಡ ಇಂಗ್ಲಿಷ್ ನಿಘಂಟಲ್ಲಿ ಹೇಳ್ತಾರೆ, ಹಳಗನ್ನಡ ಜೈನ ಕವಿಗಳು, ನಡುಗನ್ನಡ ಶೈವ ಮತ್ತು ಲಿಂಗಾಯತ ಕವಿಗಳು, ಹೊಸಗನ್ನಡ ವೈಷ್ಣವ ಕವಿಗಳು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ನಿಮ್ಗೆ ಹೇಳಿದ್ದಾರೆ, ಆರಂಭ ಕಾಲದಲ್ಲಿ ಕ್ರಿಸ್ತಶಕ 750ರವರೆಗೆ ಪೂರ್ವದ ಹಳಗನ್ನಡ, ಕ್ರಿಸ್ತಶಕ 750ರಿಂದ 1150ರವರೆಗೆ ಇಲ್ಲಿ ಹಳಗನ್ನಡ, 1150ರಿಂದ 1750ರವರೆಗೆ ನಡುಗನ್ನಡ, 1500ರಿಂದ 1850ರವರೆಗೆ ಹೊಸಗನ್ನಡ, 1850ರಿಂದ ಮುಂದಕ್ಕೆ ಬರುವಂಥದ್ದು ನವಗನ್ನಡ ಅಂತ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಈ ರೀತಿಯಲ್ಲಿ ಕೂಡ ಯಾರಪ್ಪ ಇದನ್ನು ಮಾಡಿದವರು ಅಂತ ಅಂದರೆ, ಈ ರೀತಿ ಭಾಗವನ್ನು ಮಾಡಿದವರು MA ದೊರೆಸ್ವಾಮಿ ಅಯ್ಯಂಗಾರ್ ಅವರು ಇದನ್ನು ವಿಭಾಗಿಸಿದಂಥವ್ರು. MA ದೊರೆಸ್ವಾಮಿ ಅಯ್ಯಂಗಾರ್ ಅವರು ಇದನ್ನು ವಿಭಾಗಿಸ್ತಾರೆ. ಹಾಗೆ ನಾನು ಆಗಲೇ ಹೇಳ್ದಾಗೆ ಜೈನ ಕವಿಗಳು, ವೀರಶೈವ, ವೈಷ್ಣವ ಅಂತ ವಿಭಾಗಿಸಿದವರು ಯಾರು ಅಂದರೆ R ನರಸಿಂಹಾಚಾರ್ಯ ಅವರು ವಿಭಾಗಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಇದು ಪ್ರಶ್ನೆ ಆಗುತ್ತೆ, ವಿಭಾಗ ಕ್ರಮಗಳ ಬಗ್ಗೆ ಪ್ರಶ್ನೆ ಆಗಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಈ ವಿಧಾನ ಸಂಪೂರ್ಣವಾಗಿ ಹೊಂದೋದಿಲ್ಲ. ಯಾಕೆಂದರೆ ಹಳಗನ್ನಡದ ಬರವಣಿಗೆ ಯಾವುದು ಒಂದು ಕಾಲದಿಂದ ಇನ್ನೊಂದು ಕಾಲದವರೆಗೆ ಮಾತ್ರ ಪ್ರಚಲಿತವಾಗಿತ್ತು ಅಂತ ಹೇಳಕ್ಕೆ ಬರಲ್ಲ. ನಡುಗನ್ನಡ ಆನಂತರದ ಕಾಲದಲ್ಲೂ ಕೆಲವರು ಹಳಗನ್ನಡವನ್ನು ರಚನೆ ಮಾಡಿರೋದನ್ನು ನಾವು ನೋಡ್ತೀವಿ. ಆಧುನಿಕ ಕಾಲದಲ್ಲೂ ಹಳಗನ್ನಡ ಬರೆದಂಥವ್ರು ಇದ್ದಾರೆ. ಇನ್ನು ಒಬ್ಬ ಸಾಹಿತಿ ಹೇಳ್ತಾರೆ, ಮತ್ತೊಬ್ಬ ಸಾಹಿತಿ ಏನು ಹೇಳ್ತಾರೆ ಅಂತ ಅಂದರೆ, ಇಲ್ಲಿ ನೋಡಿ ಕ್ಷಾತ್ರ ಮತ್ತು ಮತಪ್ರಚಾರ, ಸಾರ್ವಜನಿಕ ಯುಗ ಅಂತ ಕೂಡ, ಮತ್ತು ಅದ್ರ ಜೊತೆಗೆ ಆಧುನಿಕ ಯುಗ ಅಂತ ಕೂಡ ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಕ್ಷಾತ್ರ, ಮತಪ್ರಚಾರ, ಆಧುನಿಕ ಅಂತ ಕೂಡ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈ ರೀತಿ ಇರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಇದನ್ನು ಹೇಳಿದವ್ರು ಯಾರು? ಕ್ಷಾತ್ರಯುಗ, ಮತಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತ ಹೇಳಿದವ್ರು ಯಾರು ಅಂದರೆ ಕನ್ನಡವಕ್ಕಿ ಅಂತ ನಾವು ಕರಿತೀವಿ. ತೀತಾ ಶರ್ಮಾ ಅವರನ್ನು ಕನ್ನಡವಕ್ಕಿ ಅಂತ ಕರಿತೀವಿ. ಅವರು ಇದನ್ನು ಹೇಳ್ತಾರೆ. ಕ್ಷಾತ್ರ, ಮತಪ್ರಚಾರ, ಸಾರ್ವಜನಿಕ, ಆಧುನಿಕ ಯುಗ ಅಂತ ಕರೆದವರು ತೀತಾ ಶರ್ಮಾ ಅವರು. ನಾವು ಇದನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಹಾಗೆ ನಾವು ಮುಂದುವರೆದು ನೋಡೋದಾದರೆ
ಅಂದಿನ ಕಾಲದಲ್ಲಿ ಬರುವಂತಹ ಮತ್ತೆ ಇನ್ನೊಂದು ವಿಭಾಗ ಕ್ರಮ ಇರುತ್ತೆ. ಮಾರ್ಗ ಯುಗ, ದೇಸಿ ಯುಗ, ಸಂಕ್ರಮಣ ಯುಗ ಅಂತ ಕೂಡ ಕರೆದಿರುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಮಾರ್ಗ ಯುಗ, ದೇಸಿ ಯುಗ, ಹಾಗೆ ಸಂಕ್ರಮಣ ಯುಗ ಅಂತ ಕೂಡ ಕರೆದಿದ್ದಾರೆ. ಯಾರು ಈ ಒಂದು ಯುಗಗಳನ್ನು ವಿಭಾಗ ಮಾಡಿರುವಂಥವ್ರು ಅಂತ ಹೇಳಿ ನಮಗೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಈ ಯುಗಗಳ ಬಗ್ಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಲಾಗಿದೆ. ಇಲ್ಲಿ ಮಾರ್ಗ, ದೇಸಿ ಮತ್ತು ಸಂಕ್ರಮಣ ಅನ್ನುವಂಥವುಗಳು ಕೂಡ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಯುಗಗಳು ಅಂತ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಹಂಗೆ ಮುಂದುವರೆದು ಬಂದಾಗ ಈ ಪ್ರಮುಖ ರಾಜಮನೆತನಗಳನ್ನು ಮೂಲಮಾನವಾಗಿ ಮಾಡಿಕೊಂಡು ಸಾಹಿತ್ಯ ರಚನೆಯನ್ನು ವಿಭಾಗಿಸಿರೋದನ್ನು ನಾವು ನೋಡ್ಬೋದು. ಕೆಲವರ ಮತ ಇವೆಲ್ಲಕ್ಕಿಂತ ಹೆಚ್ಚು ನಿರ್ದಿಷ್ಟವಾದದ್ದು ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಮುಂದೆ ಬಂದರೆ ಪಂಪಯುಗ, ಬಸವಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತ ಕೂಡ ವಿಭಾಗ ಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ಯಾರು ಈ ಥರ ಮಾಡಿದ್ದಾರೆ ಅಂದರೆ ಪಂಪಯುಗ, ಪಂಪ ಪೂರ್ವಯುಗ ಇದನ್ನು ಮಾಡಿದಂಥವ್ರು ರಂಶ್ರೀ ಮುಗುಳಿಯವರು. ಮೊದಲು ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂತ ಹೇಳಿ 4 ವಿಭಾಗ ಕ್ರಮಗಳನ್ನು ರಂಶ್ರೀ ಮುಗುಳಿಯವರು ಮಾಡ್ತಾರೆ. ಅದನ್ನೇ ಮೂಲಮಾನವಾಗಿ ಇಟ್ಕೊಂಡಂತಹ ತಶು ಸಾಮ್ರಾಯರು ಪಂಪ ಪೂರ್ವಯುಗ, ಪಂಪಯುಗ ಮತ್ತು ಇವರು ಬಸವಯುಗ ಅಂತ ತಗೊಂಡು ಬರಲ್ಲ. ಯಾಕೆಂದರೆ ಬಸವಣ್ಣ ಬರೀ ಒಂದು ಯುಗಕ್ಕೆ ಸೀಮಿತ ಆಗಲ್ಲ ಅಂತ ಹೇಳಿ ಹರಿಹರ ಯುಗ ಅಂತ ತಗೊಂಡ್ಬರ್ತಾರೆ ಇವರು. ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತ ಕೂಡ ಕರಿಬಹುದಾಗಿದೆ. ಹೀಗೆ ತಶು ಸಾಮ್ರಾಯರವರು ಹರಿಹರನನ್ನು ತಂದರೆ ರಂಶ್ರೀ ಮುಗುಳಿಯವರು ಬಸವಣ್ಣನನ್ನು ತಗೊಂಡು ಬಂದಿರೋದನ್ನ ನಾವು ನೋಡ್ಬೋದಾಗಿದೆ. ಇವುಗಳನ್ನು ನಾವು ಇಲ್ಲಿ ಬರುವಂತಹ ಕವಿಗಳ ವ್ಯಕ್ತಿತ್ವವನ್ನು ಕೇಂದ್ರವಾಗಿರಿಸ್ಕೊಂಡು ಅಧ್ಯಯನ ಮಾಡೋದು ಹೆಚ್ಚು ಕ್ಷೇಮ ಅಂತ ತೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯುವವರಿಗೆ ಇವರು ಮುಖ್ಯವಾದಂತಹ ಇದ್ದಂತಹ ತೊಡಕು ಏನಪ್ಪ ಅಂತ ಅಂದರೆ ಇದ್ದಂತಹ ತೊಡಕೇನು ಇವ್ರಿಗೆ ಅಂದರೆ ಕವಿಗಳ ಕಾಲ, ದೇಶ, ನಾಮ ವಿಚಾರಗಳನ್ನು ಕುರಿತಂಥ ತೊಡಕಿದೆ. ಏಕೆಂದರೆ ನಮ್ಮ ಕವಿಗಳು ಯಾರೂ ಕೂಡ ತಮ್ಮ ಬಹುಮಟ್ಟಿಗೆ ಕಾಲ, ದೇಶ, ನಾಮಾತೀತರು ಅಂತ ಹೇಳ್ತೀವಿ. ಅವ್ರ ವಿಷಯವನ್ನು ಅತಿ ಹೆಚ್ಚಾಗಿ ಎಲ್ಲೂ ಕೂಡ ಅವರು ಹಂಚ್ಕೊಂಡಿಲ್ಲ. ಹಾಗಾಗಿ ಅದೊಂದು ನಮಗೆ ತೊಡಕಾಗಿದೆ. ಅವರಿಗೆ ತಮ್ಮ ಸ್ವಂತ ವಿಚಾರವನ್ನು ಹೇಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಇರಲಿಲ್ವಾ? ಈ ಪಂಪ, ರನ್ನ, ಜನರಂತ ಕೆಲವರು ಮಾತ್ರ ಹೇಳ್ಕೊಂಡಿದ್ದಾರೆ. ಅವರನ್ನು ಬಿಟ್ಟರೆ ಇನ್ನು ಉಳಿದವರು ಯಾರೂ ಕೂಡ ತಮ್ಮ ಬಗ್ಗೆ ಹೇಳ್ಕೊಂಡಿಲ್ಲ. ಅವರಿಗೆ ಧಾರ್ಮಿಕ ಕ್ರಿಯೆ ಅನ್ನುವಂತೆ ಭಾವಿಸಿದ್ರ ಈ ಕೃತಿಗಳನ್ನು ವಿನಃ ಅದೊಂದು ಕವಿ ಎಂಬ ಮನುಷ್ಯನ ನಿರ್ಮಿತಿ ಎಂಬ ಬಗ್ಗೆ ಕವಿಗಳು ಬಹುಮಟ್ಟಿಗೆ ತಟಸ್ಥರಾಗಿದ್ರ ಗೊತ್ತಿಲ್ಲ. ಹಾಗಾಗಿ ತಾವು ಬೇರೊಂದು ದೈವಿ ಶಕ್ತಿಯ ಉಪಕರಣ ಅಂದ್ಕೊಂಡು ಅವರು ಯಾವುದೇ ರೀತಿಯ ತಮ್ಮ ಒಂದು ಮಾಹಿತಿಗಳನ್ನು ಹಂಚ್ಕೊಂಡಿಲ್ಲ. ಕವಿಗಳು ಏನು ತಿಳ್ಕೊಂಡಿದ್ರು ಅಂದರೆ ನಾನು ವೀಣೆ, ಆತ ವೈಣಿಕ, ನಾನು ಗುಹೆ, ಆತ ಗುಹೇಶ್ವರ, ನಾನು ಲಿಪಿಕಾರ, ಆತನೇ ಲೇಖಕ, ಈ ರೀತಿ ದೈವಿ ಸ್ವರೂಪ ಅಂತ ತಿಳ್ಕೊಂಡು ಆ ದೈವಿ ಶಕ್ತಿಯ ಉಪಕರಣ ನಾವು ಅಂತ ಅಂದ್ಕೊಂಡು ಅವರು ತಮ್ಮ ಒಂದು ಲೌಕಿಕವಾದಂತಹ ವ್ಯಕ್ತಿತ್ವವನ್ನು ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ಕೊಳ್ಳುವಂತಹ ಗೊಡವೆಗೆ ಹೋಗೋದೇ ಇಲ್ಲ. ಮತ್ತು ಕನ್ನಡ ಕವಿಗಳ ಮಟ್ಟಿಗೆ ಹೇಳೋದಾದರೆ ಜೈನ ಕವಿಗಳು, ಇಲ್ಲಿ ಜೈನ ಕವಿಗಳು ಕೂಡ ಅವ್ರ ಭಾವನೆಯಿಂದ ಬಹುಮಟ್ಟಿಗೆ ಹೊರತರಾಗಿದ್ದಾರೆ ಅಂತ ಹೇಳ್ಬೋದು. ಕನ್ನಡದ ಮೊದಲ ಕವಿ ಪಂಪ ತನ್ನ ಸ್ವಂತ ವಿಚಾರವನ್ನು ಯಾವುದೇ ಸಂಕೋಚ ಇಲ್ಲದೆ ಹೇಳ್ಕೊಳ್ತಾನೆ. ಅವನ ತಂದೆ, ತಾಯಿ, ವಂಶ, ಗುರು, ಪರಂಪರೆ, ಸ್ನೇಹ, ವಿಶ್ವಾಸ ಮತ್ತು ತನ್ನ ಪ್ರೇಯಸಿಯರನ್ನು ಕೂಡ ಅವನು ಹೇಳ್ಕೊಳ್ತಾನೆ. ಯಾವ್ಯಾವ ಪ್ರಾಂತ್ಯದವರು ನನ್ನ ಪ್ರೇಯಸಿಯರು ಅಂತ ಹೇಳಿ. ಮತ್ತು ಅವನಿಗೆ ರಾಜನಿಂದ ದೊರೆತ ಸನ್ಮಾನಗಳನ್ನು ಹೇಳ್ಕೊಳ್ತಾನೆ. ಕೊನೆಗೆ ತಾನು ಹುಟ್ಟಿದ ತಾರೀಖನ್ನು ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಂಥವನು ಪಂಪ. ರನ್ನ, ಜನರು ಕೂಡ ಇದೇ ರೀತಿ ಪಂಪನನ್ನು ಅನುಸರಿಸಿ ಹೇಳ್ಕೊಂಡಿದ್ದಾರೆ. ಆದರೆ ಸಹಸ್ರಾರು ಕವಿಗಳು ನಮ್ಮ ಕನ್ನಡದಲ್ಲಿ ಇದ್ದರೂ ಕೂಡ ಮುಕ್ಕಾಲು ಪಾಲಿಗಿಂತ ಹೆಚ್ಚಾದ ಸಂಖ್ಯೆಯ ಕವಿಗಳು ಅವರ ಕಾಲ, ದೇಶಗಳು ನಮಗೆ ತಿಳಿದೇ ಇಲ್ಲ. ಇನ್ನು ಕೆಲವರಂತೂ ತಮ್ಮ ಬಿರುದುಗಳಿಂದ, ಅಂಕಿತಗಳಿಂದಲೇ ತೃಪ್ತರಾದರು ಅಂತ ಅಂದ್ಕೊಳ್ಬೋದಾಗಿದೆ. ಈ ಒಂದು ಕೆಲವರು ಒಗಟಿನಂಥ ತಂತ್ರದಲ್ಲಿ ಕಾಲವನ್ನು ಹೇಳಿರೋದನ್ನು ಕೂಡ ನಾವು ನೋಡ್ತೀವಿ. ಆ ಒಗಟನ್ನು ಒಡೆದು ನಿಜವಾದ ಕಾಲವನ್ನು ಪತ್ತೆ ಹಚ್ಚುವಂಥದ್ದು ಕಷ್ಟದ ಕೆಲಸ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಕವಿಗಳಿಗೆ ಚಾರಿತ್ರಿಕ ಪ್ರಜ್ಞೆ ಇಲ್ಲದೆ ಇರೋದು ಅಂತ ಕೂಡ ಹೇಳಲಾಗುತ್ತೆ. ಪಾಶ್ಚಾತ್ಯರಲ್ಲಿ ಕವಿಯೇ ತಾನು ಬರೆದಿಟ್ಟ ದಿನಚರಿಗಳಿಂದ, ಕವಿಗಳ ಸಮಕಾಲೀನರಾದಂಥ ಇತರ ಲೇಖಕರು, ಸ್ನೇಹಿತರು ಬರೆದಿಟ್ಟಂತಹ ಕೆಲವು ಐತಿಹ್ಯಗಳಿಂದ, ವರದಿಗಳಿಂದ ಕವಿ ವಾಸ್ತವವಾಗಿ ಯಾವ ಕಾಲದಲ್ಲಿ ಬದುಕಿದ್ದ, ಅವನು ಯಾರ ಸಮಕಾಲೀನವನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಪಾಶ್ಚಾತ್ಯರಲ್ಲಿ ಆಧಾರಗಳಿವೆ. ಆದರೆ ನಮ್ಮಲ್ಲಿ ಅಂಥ ದೃಷ್ಟಿ ಬೆಳೆದಿಲ್ಲ.
ಹಾಗಾಗಿ ಇದೊಂದು ರೀತಿಯಲ್ಲಿ ದುರಾದೃಷ್ಟಕರ ಅಂತ ಹೇಳ್ಬೋದು. ನಿಮಗೆ ನಮಗೊಂದು ನಿದರ್ಶನವನ್ನು ನೋಡೋದಾದರೆ ನೇಮಿಚಂದ್ರನ ನೀಲಾವತಿ ಪ್ರಬಂಧ ಅನ್ನುವಂಥ ಕೃತಿಯನ್ನು ನೋಡೋದಾದರೆ ಶೃಂಗಾರ ಕಾವ್ಯದ ಮಹತ್ವವನ್ನು ಇದು ಸಾರುತ್ತೆ. ಶೃಂಗಾರ ಕಾವ್ಯದ ಮಹತ್ವವನ್ನು ಸಾರುವಂಥದ್ದು ಯಾವುದು ಅಂದರೆ ನೇಮಿಚಂದ್ರನ ಈ ಲೀಲಾವತಿ ಪ್ರಬಂಧ ಅನ್ನುವಂಥದ್ದು ಶೃಂಗಾರ ಕಾವ್ಯದ ಒಂದು ಮಹತ್ವವನ್ನು ಸಾರುವಂಥದ್ದು. ಈ ಕಾದಂಬರಿ ಕಾವ್ಯವನ್ನು ಸುಟ್ಟು ಲೀಲಾವತಿ ಕಾವ್ಯಕ್ಕೆ ಬೊಟ್ಟನ್ನು ಇಡಿಸಿದರೆಂಬ ಒಂದು ಕತೆ ಕೂಡ ಇರೋದನ್ನು ನಾವು ನೋಡ್ಬೋದಾಗಿದೆ. ಈ ಕಾದಂಬರಿಯನ್ನು ಸುಟ್ಟು ಈ ಲೀಲಾವತಿ ಕಾವ್ಯಕ್ಕೆ ಬೊಟ್ಟನ್ನು ಇಟ್ಟರು ಅಂತ ಕೂಡ ಹೇಳಲಾಗತ್ತೆ ಅಂತೆ. ಇದು ಕೂಡ ಇಲ್ಲಿರೋದನ್ನ ನಾವು ನೋಡ್ಬೋದಾಗಿದೆ. ಇನ್ನು ರುದ್ರಭಟ್ಟ ಷಡಕ್ಷರಿಯವ್ರನ್ನ ಕುರಿತು ನೋಡೋದಾದರೆ ರುದ್ರಭಟ್ಟನು ಷಡಕ್ಷರಿಯ ಮೇಲಿನ ಸ್ಪರ್ಧೆಯಿಂದ ಜಗನ್ನಾಥ ವಿಜಯವನ್ನು ಬರೆದ ಅಂತ ಹೇಳ್ತಾರೆ. ಆದರೆ ಷಡಕ್ಷರಿ ಕಾವ್ಯ ರಾಜಶೇಖರ ವಿಳಾಸದ ಮಟ್ಟಕ್ಕೆ ಏರ್ಲಾರದೆ ಸೋತು ತನ್ನ ಬಿರುದನ್ನೆಲ್ಲ ಷಡಕ್ಷರಿಗೆ ಒಪ್ಪಿಸ್ತಾ ಅಂತ ಕೂಡ ಇದೆ. ಇದನ್ನು ತಿಳಿದಂಥ ಲಕ್ಷ್ಮೀಶ ರುದ್ರಭಟ್ಟನಿಗಾದಂಥ ಅವಮಾನವನ್ನು ಹೋಗ್ಲಾಡ್ಸೋದಕ್ಕೆ ಜೈಮಿನಿ ಭಾರತವನ್ನು ಬರೆದ ಷಡಕ್ಷರಿಯನ್ನು ಹಿಂದೆ ಹಾಕ್ತಾ ಅಂತ ಒಂದು ದಂತಕಥೆ ಇದೆ. ನಾವು ಇವರಿಬ್ಬರು ಕಾಲ ನೋಡೋದಾದರೆ ರುದ್ರಭಟ್ಟನ ಕಾಲ 12ನೇ ಶತಮಾನದ ತುದಿ, ಷಡಕ್ಷರಿ ಕಾಲ 17ನೇ ಶತಮಾನ. ಇನ್ನು ಲಕ್ಷ್ಮೀಶ ಷಡಕ್ಷರಿಗಿಂತ 1 ಶತಮಾನ ಮೊದಲಿನವನು. ಈ ಮೂವರಲ್ಲಿ ಹೇಗೆ ಸ್ಪರ್ಧೆ ಆಗೋದಕ್ಕೆ ಸಾಧ್ಯ? ಈ ದಂತಕಥೆಯನ್ನು ಏನಾದರೂ ನಾವು ನಂಬಿದ್ರೆ ನಮ್ಮ ಚರಿತ್ರೆಗಳು ತಲೆ ಕೆಳಗಾಗೋದು ಕೂಡ ಸಹಜ ಅಂತ ಹೇಳ್ತಾರೆ. ಇನ್ನು ರಾಘವಾಂಕನ ಬರೆದಂಥ ಹರಿಹರ ಮಹತ್ವ, ಇಲ್ಲಿ ಕೆಳಗಡೆ ಎಡಿ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ. ರಾಘವಾಂಕ ಬರೆದಂಥ ಹರಿಹರ ಮಹತ್ವ, ಈ ಹರಿಹರನನ್ನ ಕುರಿತು ಜೀವನ ಚರಿತ್ರೆ ಅಂತ ಅನಿಸುತ್ತೆ ಇದು, ಆದರೆ ಇದು ನಮಗೆ ದೊರೆತಿಲ್ಲ. ಸಿದ್ಧನಂಜೇಶ ಒಂದು ಕೃತಿ ಬರೀತಾನೆ ರಾಘವಾಂಕ ಚರಿತ್ರೆ ಅಂತ. ಅದರಲ್ಲಿ ರಾಘವಾಂಕನ ಬದುಕನ್ನು ಕುರಿತು ಬರೆದಾಗಿದೆ. ಇದರಲ್ಲಿ ಚರಿತ್ರೆಯಲ್ಲಿ ಸಿದ್ಧನಂಜೇಶನ ಕೃತಿ ಕೂಡ ನಿಜವಾದ ಅರ್ಥದಲ್ಲಿ ಐತಿಹಾಸಿಕ ಅಂತ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ಚಾಮರಸರಿಗೆ, ಲಕ್ಷ್ಮೀಶನಿಗೆ, ಷಡಕ್ಷರಿಗೆ ಹೇಗೆ ಸ್ಪರ್ಧೆ ಉಂಟಾಯಿತು ಅನ್ನುವಂಥದ್ದನ್ನು ನೋಡಿದ್ರೆ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಚರಿತ್ರೆಯೇ ಸುಳ್ಳಾಗುವಂಥದ್ದಾಗತ್ತೆ ಅಂತ ಹೇಳ್ತಾರೆ. ಐತಿಹಾಸಿಕ ದಾಖಲೆಗಳಾಗಿ ತೆಗೆದುಕೊಳ್ಳೋದು ನಾವು ಇವುಗಳನ್ನು ಅಪಾಯ. ಇಂಥವುಗಳ ಅರ್ಥ ಜನಕ್ಕೆ ಇತಿಹಾಸದ ಕಲ್ಪನೆಯೇ ಇರಲಿಲ್ಲ ಅನ್ನೋದು. ಆದರೂ ಅಂದಂದಿನ ಆಶ್ರಯದಾತ ರಾಜರುಗಳು ಉಲ್ಲೇಖದಿಂದ, ಪೂರ್ವ ಕವಿಗಳ ಸ್ಮರಣೆ, ಸ್ತುತಿ, ಉಲ್ಲೇಖಗಳ ಆಧಾರದಿಂದ, ಶಾಸನಗಳ ಸಹಾಯದಿಂದ ನಮಗೆ ಕವಿಗಳ ಕಾಲ, ದೇಶ, ಚರಿತ್ರೆಗಳನ್ನು ನಾವು ತಿಳ್ಕೊಳ್ಬಹುದಾಗಿದೆ ಅಂತ ಹೇಳಲಾಗುತ್ತೆ. ಆದರೆ ಇವತ್ತಿಗೂ ಕೂಡ ನಮಗೆ GSS ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾವು ಯಾವುದೋ ಒಂದು ನಮ್ಮ ಜನಗಳು ಅನಕ್ಷರತೆಯಿಂದಲೋ, ಉದಾಸೀನದಿಂದಲೋ, ಮೂಢನಂಬಿಕೆಯಿಂದಲೋ ಎಷ್ಟೋ ಗ್ರಂಥಗಳು ನಾಶವಾಗಿರೋದನ್ನು ನೋಡ್ತೀವಿ. ಇನ್ನಷ್ಟು ಎಷ್ಟೋ ಓಲೆಗಳು ನಮ್ಮ ಗ್ರಂಥಗಳು ಪೂಜ್ಯ ಭಾವನೆಯಿಂದ ದೇವ್ರ ಕೋಣೆ ಕತ್ತಲಲ್ಲಿ ಒದಗಿಸಿ ಬೂಸ್ಟ್ ಇಡಿಸಿದಾರೋ, ಇನ್ನೆಷ್ಟನ್ನು ತಿಳಿಯದೆ ತಿಪ್ಪೆಗೆಸ್ತಿದ್ದಾರೋ, ನೀರೊಲೆಗೆ ಹಾಕಿ ಬೆಂಕಿ ಕಾಯಿಸ್ಕೊಂಡಿದ್ದಾರೋ ತಿಳಿಯದಾಗಿದೆ. ಬಹುಶಃ ಮತ್ತೊಂದು ಸಲ ಇಡೀ ಕನ್ನಡ ಜನದ ಮನೆಗಳನ್ನು ಶೋಧಿಸಿದ್ರೆ ಇನ್ನೊಂದಷ್ಟು ಕವಿಗಳ ನಾಮಾಂಕಿತವಾಗಿರುವಂಥ ಕೃತಿಗಳು ಸಿಗ್ಬಹುದು ಅಂತ ಹೇಳ್ತಾರೆ. ಯಾಕೆಂದರೆ ಆ ತಾಳೆ ಓಲೆಗಳಿಂದಲೇ ನಮಗೆ ಆ ಕೃತಿಗಳನ್ನು ಅರ್ಥೈಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ನಮಗೆ ಹೇಳಿರೋದು ನೋಡ್ತೀವಿ. ಇನ್ನು ಇಂದಿನ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ಇವತ್ತಿನ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಅಥವಾ ಬೇರೆ ಇನ್ಯಾವುದೇ ಸಾಹಿತ್ಯದ ಜೊತೆ ಹೋಲಿಸಿ ನೋಡೋದು ಬಹು ಸುಲಭವಾಗಿ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೋದು. ಆದರೆ 1000 ವರ್ಷಗಳ ಹಿಂದೆ ಪರಂಪರೆ ಇರುವ ಇಂದಿನ ಸಾಹಿತ್ಯ ಯಾಕೆ ಇಂಥ ಮಂದಗತಿಯಿಂದ ಸಾಗಿದೆ? ಕವಿಗಳು 1000 ವರ್ಷ ಹೇಳಿದ್ದನ್ನೇ ಹೇಳಿದಾರಲ್ಲ, ವೈವಿಧ್ಯತೆ ಅನ್ನೋದು ತೀರಾ ಕಡಿಮೆ ಆಗಿದೆಯಲ್ಲ. ಅಲ್ಲಲ್ಲಿ ಇದು ತನ್ನ ರೂಪವನ್ನು ಬದಲಾಯಿಸಿದ್ರೂ ಕೂಡ ಇಂಥ ಬದಲಾವಣೆಯ ಹಂತಗಳು ಕೇವಲ ಒಂದು ಕೈ ಬೆರಳಿನ ಎಣಿಕೆಗೆ ಮಾತ್ರ ಸಾಕಾಗುವಷ್ಟಿದಾವಲ್ಲ ಅನ್ನುವಂಥದ್ದು ಕೂಡ ಬರುತ್ತೆ. ಈ ಎಲ್ಲ ಪ್ರಶ್ನೆಗಳು ಸ್ವಲ್ಪ ಮಟ್ಟಿಗೆ ನಿಜ ಅನಿಸಿದ್ರು ಕೂಡ ಸಾಹಿತ್ಯದ ಪ್ರಗತಿಯೊಂದಿಗೆ ಸ್ವಲ್ಪ ಮಂದಗತಿ ಇರೋದು ಸಹಜ ಅಂತ ಕೂಡ ಹೇಳ್ಬಹುದಾಗಿದೆ. ಹೀಗಾಗಿ ತಮ್ಮ ಒಂದು ನಿಲುವುಗಳು, ತೀರ್ಮಾನಗಳು ಅಪಕ್ವ ಅಂತ ಕೂಡ ಹೇಳ್ತಾರೆ. ಇನ್ನು ಈ ದಿನದ ಕವಿ ಅಥವಾ ಲೇಖಕರಿಗೆ ಬರವಣಿಗೆ ಸಾಧನ ಸಾಮಗ್ರಿಗಳೇನು ತೊಂದರೆ ಇಲ್ಲ. ಬರೆದುದನ್ನು ಪ್ರಕಟಿಸೋದಕ್ಕೆ ಮಾಧ್ಯಮಗಳಿದ್ದಾವೆ, ಪ್ರಕಾಶಕರಿದ್ದಾರೆ, ಪತ್ರಿಕೆಗಳಿದ್ದಾವೆ. ಬೆಳಗಾಗೋದ್ರೊಳಗೆ ಒಬ್ಬ ಕವಿ ಲೇಖಕ ಪ್ರಸಿದ್ಧನಾಗುವಂಥ ಅವಕಾಶ ಇದೆ. ಈಗ ನಾವು ಪೊನ್ನನ ಶಾಂತಿ ಪುರಾಣವನ್ನೇ 1000 ಪ್ರತಿ ಮಾಡಿಸಿದ್ಲು ಅತ್ತಿಮಬ್ಬೆ ಅಂತ ಹೇಳ್ತೀವಿ. ಆದರೆ ಅವಾಗ ಅಂತಹ ಪರಿಸ್ಥಿತಿಯಲ್ಲೂ ಕೂಡ 1000 ಪ್ರತಿ ಅಂದರೆ ಅವಾಗೇನು ಜೆರಾಕ್ಸ್ ಮಿಷಿನ್ನು ಏನೂ ಇರಲಿಲ್ಲ. ಆದರೆ ಇವತ್ತು ಎಲ್ಲ ರೀತಿ ಸೌಕರ್ಯ ಇದೆ.
ಒಂದು ರಾತ್ರಿ ಒಳಗಡೆ ಒಬ್ಬ ಕವಿ ಲೇಖಕ ಪ್ರಸಿದ್ಧನಾಗೋ ಅವಕಾಶ ಇದೆ. ಕವಿ ಆದವನು ಬರೆಯೋದು ಮೂಲತಃ ಪ್ರಾಯಸದ ಕೆಲಸವಾಗಿತ್ತು ಅವತ್ತಿನ ಕಾಲದಲ್ಲಿ. ಕಾಗದವೇ ಇಲ್ಲದ ಆ ಕಾಲದಲ್ಲಿ ತನಗನಿಸಿದ ಭಾವನೆಯನ್ನು ಆತ ಮೊದಲು ಅಲಗೆ ಮೇಲೆ ಬಳಪದಲ್ಲಿ ಬರಿಬೇಕಿತ್ತು. ಆನಂತರ ಅದನ್ನು ಓಲೆಗರಿ ಮೇಲೆ ಕೊರಿಬೇಕಾಗಿತ್ತು. ಬರವಣಿಗೆಗೆ ಕವಿ ಆಯ್ದುಕೊಂಡ ಒಂದು ನಿರ್ದಿಷ್ಟವಾದ ಛಂದೋರೂಪ ಇರಲೇಬೇಕಿತ್ತು. ಅದು ವೃತ್ತವೋ ಕಂದವೋ ಷಟ್ಪದಿಯೋ ಯಾವುದೋ ಒಂದು ಛಂದಸ್ಸಿನ ನಿಯಮ ಕಟ್ಟುನಿಟ್ಟಾಗಿ ಇರಬೇಕಾಗಿತ್ತು. ಉದಾಹರಣೆಗೆ ದ್ವಿತೀಯಾಕ್ಷರ ಪ್ರಾಸದ ವಿಚಾರವನ್ನು ನಾವು ನೋಡೋದಾದರೆ ಪ್ರತಿ ಪಾದದ ಎರಡನೇ ಅಕ್ಷರ ಆಯಾ ಪದ್ಯದಲ್ಲಿ ಒಂದೇ ಆಗಿರಬೇಕು. ಪ್ರಾಸ ಇರಬೇಕು ಅಂತ ಹೇಳ್ತೀವಿ, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಅದಿರಬೇಕು. ಸಾವಿರಾರು ವರ್ಷದ ಸಾಹಿತ್ಯದಲ್ಲಿ ಯಾರೂ ಇದನ್ನು ಮೀರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾವ್ಯ ರೂಪದಲ್ಲಿ ಎಷ್ಟೇ ಬದಲಾದರೂ ಕೂಡ ಪದ್ಯ ರೂಪದಲ್ಲಿ ಬರಿಬೇಕಾದಂಥ ಎಲ್ಲ ಕವಿಗಳು ದ್ವಿತೀಯಾಕ್ಷರ ಪ್ರಾಸದ ನಿಯಮಕ್ಕೆ ಬದ್ಧರಾಗೇ ಇದ್ದರು. ಆದರೆ ಈ ನಿಯಮವನ್ನು ಮುರಿಯೋದಕ್ಕೆ ಮುಂದೆ ಬಂದಂಥವ್ರು ಯಾರು ಅಂದರೆ ಗೋವಿಂದ ಪೈ ಅವರು. ಇವರು 1911 ನೋಡಿ, ಇದು ಪ್ರಶ್ನೆ ಆಗುತ್ತೆ, ಪ್ರಾಸವನ್ನು ತೊರೆದಂತಹ ಕವಿ ಯಾರು ಅಂತ ಕೇಳಿದ್ರೆ ನಮಗೆ ಅದು ಗೋವಿಂದ ಪೈ ಅವರು ಅಂತ ಹೇಳ್ಬೋದು. ಯಾರು ಅಂತ ಅಂದರೆ ಗೋವಿಂದ ಪೈ ಅವರು ಪ್ರಾಸವನ್ನು ತೊರೆದಂತಹ ಮೊದಲ ಒಂದು ಕವಿ ಅಂತ ಹೇಳ್ತೀವಿ. ಹಾಗೆ ಎಷ್ಟರಲ್ಲಿ ಅಂತ ಹೇಳಿದ್ರೆ ನಾವು 1911 ಅಂತ ಕೂಡ ಹೇಳ್ಬೋದಾಗಿದೆ. ಇದು ನಮಗೆ ಪ್ರಾಸವನ್ನು ತೊರೆದಂತಹ ಕವಿ ಅಂತ ಹೇಳ್ತೀವಿ. ಹಾಗೇನೇ 1911ರಲ್ಲಿ ದ್ವಿತೀಯಾಕ್ಷರ ಪ್ರಾಸದ ತ್ಯಾಗದ ನಿರ್ಧಾರವನ್ನು ಕೈಕೊಂಡು ಅನೇಕ ಕವಿಗಳು ಲೇಖಕರು ಅದನ್ನು ಪ್ರತಿಭಟಿಸಿದ್ರು. ಇದು ಯಾರು ನಂಬಲು ಹಿಂದೆ ಮುಂದೆ ನೋಡಿದ್ರು, ಬೇಡ ಅಂತ ಅವ್ರಿಗೆ ಗೋವಿಂದ ಪೈ ಅವ್ರಿಗೆ ಹೇಳಿದ್ರಂತೆ, ಇಲ್ಲ ಆ ಕೆಲಸ ಮಾಡೋಕ್ಕೆ ಹೋಗಬೇಡ ಅಂತ. ಆದರೂ ಕೂಡ ಅವರು ಅದನ್ನು ಮಾಡ್ತಾರೆ. ದ್ವಿತೀಯಾಕ್ಷರ ಪ್ರಾಸದ ನಿರ್ಬಂಧ ಸಂಗತಿ ಒಂದು ಉದಾಹರಣೆ ಮಾತ್ರ. ಕವಿಗಳಿಗೆ ಒಂದು ಕಟ್ಟುಪಾಡಿಗೆ ಒಳಗಾಗಬೇಕಾಗಿತ್ತೆಂಬುದನ್ನು ತಿಳಿಯಲು ಪರಿಸ್ಥಿತಿ ಹೀಗಿರುವಾಗ ಕವಿ ಆಯ್ದುಕೊಂಡಂಥ ಒಂದೊಂದು ಛಂದಸ್ಸಿನ ರೂಪಕ್ಕೂ ಅನುಗುಣವಾಗಿ ಗಣ ನಿಯಮ ಪ್ರಾಸಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಕಾವ್ಯ ಬರೆಯೋದು ಸುಲಭದ ಮಾತಾಗಿರಲಿಲ್ಲ ಅಂದಿನ ಕಾಲದಲ್ಲಿ. ಆದರೆ ಅಂದಿನ ಸಂಪ್ರದಾಯದ ನಿರ್ಬಂಧಗಳನ್ನು ಕವಿ ಕೃತಿ ರಚನೆಗಳು ನಿಯಂತ್ರಿಸ್ತಾ ಇದ್ದೋ. ಕೃತಿ ರಚನೆ ಕಾವ್ಯದ ಬಗ್ಗೆ ಪ್ರಚಲಿತವಿದ್ದಂಥ ಕಲ್ಪನೆ ಅನುಸಾರವಾಗಿತ್ತು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ನಾವಿಲ್ಲಿ ನೋಡೋದಾದರೆ ಕವಿ ಉದಾಹರಣೆ ಕೊಡಬೇಕಾದ್ರೆ ಪ್ರತಿಯೊಬ್ಬ ಕವಿಯನ್ನು ನೋಡಿ ನೀವು ಕಾವ್ಯದಲ್ಲಿ ಸಮುದ್ರದ ವರ್ಣನೆಯಿಂದನೇ ಶುರುವಾಗುತ್ತೆ. ಆ ಕವಿ ಸಮುದ್ರ ನೋಡಿದಾನೋ ಬಿಟ್ಟಿದಾನೋ ಬೇಕಾಗಿಲ್ಲ, ಆದರೆ ತನ್ನ ಕಾವ್ಯದಲ್ಲಿ ಆ ಸಮುದ್ರದ ವರ್ಣನೆಯನ್ನು ಅವನು ತರ್ತಾ ಇದ್ದ. ಅದು ಅನುಭವ ಇಲ್ಲದೆ ಇರಲಿ ಶಾಸ್ತ್ರಕ್ಕೆ ಅನುಸಾರವಾಗಿ ಆ ಸಮುದ್ರದ ವರ್ಣನೆ ಇರ್ತಾ ಇತ್ತು ಅಂತ ಹೇಳ್ತಾರೆ. ಈಗ ಎಲ್ಲ ನಿರ್ಬಂಧಗಳನ್ನು ಒಪ್ಕೊಂಡು ಬರವಣಿಗೆಯ ಎಂಬ ಪ್ರಯಾಸವನ್ನು ಒಪ್ಕೊಂಡು ಒಬ್ಬ ಕವಿ ತನ್ನ ಜೀವಮಾನದಲ್ಲಿ ಬರಿತಾ ಇದ್ದದ್ದು ಒಂದೋ ಎರಡೋ ಕೃತಿಗಳು ಅಷ್ಟೇ, ಬರೆದ್ರೆ ಹೆಚ್ಚು. ಅದು ಕೆಲವು ಕವಿಗಳ ವಿಶೇಷ ಸಂಖ್ಯೆಯಲ್ಲಿ ಕೃತಿ ರಚನೆ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಅದೊಂದು ಸಾಹಸ ಅಂತಲೇ ಹೇಳ್ತೀವಿ. ಇನ್ನು ಬರೆದಾದ ನಂತರ ಪ್ರಕಟಿಸೋದು, ಅದನ್ನು ಓದುಗರಿಗೆ ತಲುಪಿಸೋದು ಕಷ್ಟದ ಕೆಲಸ. ಅದಕ್ಕಾಗಿ ಕವಿ ಏನು ಮಾಡ್ತಾ ಇದ್ದ ಅಂದರೆ ಯಾರಾದರೂ ಒಬ್ಬರು ರಾಜರ ಆಶ್ರಯ ಪಡ್ಕೊಳ್ತಾ ಇದ್ದ. ಆ ರಾಜರ ಆಸ್ಥಾನಕ್ಕೆ ಸೇರೋದು ಸುಲಭದ ಕೆಲಸ ಅಲ್ಲ. ಈ ರನ್ನನಂಥ ಕವಿನೇ ಅವನು ಮೊದಲು ಸಾಮಂತರಲ್ಲಿ ಮಂಡಲೇಶ್ವರಲ್ಲಿ ಇರ್ತಾನೆ. ಆಮೇಲೆ ಅವನು ಚಕ್ರವರ್ತಿ ಹತ್ರ ಹೋಗೋದು. ಮೊದಲು ತಿಮ್ಮಬ್ಬೆ ಆಶ್ರಯ ಪಡಿತಾನೆ, ಚಾವುಂಡರಾಯನ ಆಶ್ರಯವನ್ನು ಪಡಿತಾನೆ, ಆಮೇಲೆ ಅವನು ತೈಲಪ್ಪ ಮತ್ತು ಸತ್ಯಾಶ್ರಯ ಆಶ್ರಯಕ್ಕೆ ಹೋಗುವಂಥದ್ದು. ಅಂಥ ಕವಿಗೆ ಅಷ್ಟು ಒಂದು ತೊಂದರೆಗಳು ಅವಾಗಿತ್ತು ಅಂತ ಹೇಳ್ಬೋದು. ಆ ಕವಿ ಹೋದ ತಕ್ಷಣ ಸೇರಿಸ್ಕೊಳ್ತಾ ಇದ್ರ? ಇಲ್ಲ. ಆ ಕವಿಯ ವಿದ್ವತ್ ಗೋಷ್ಠಿಯನ್ನು ಅಲ್ಲಿ ಇರಿದಂತಹ ಒಂದು ರಾಜ್ಯಸಭೆಯಲ್ಲಿರುವಂಥ ಇತರ ಕವಿಗಳ ಮುಂದೆ ಹೇಳ್ಬೇಕಿತ್ತು. ಇವನ ಒಂದು ವಿದ್ವತ್ತನ್ನು ಅವರೆಲ್ಲ ಮೆಚ್ಕೊಂಡ್ರೆ ಮಾತ್ರ ಇವನಿಗೆ ಆ ಕವಿಯ ಆಶ್ರಯ ದೊರೀತಾ ಇತ್ತು, ಇಲ್ಲ ಅಂದರೆ ಇಲ್ಲ, ಅವನಿಗೂ ಅಲ್ಲೂ ದೊರೀತಾ ಇರಲಿಲ್ಲ ಅಂತ ಹೇಳ್ತಾರೆ. ಬರೀ ಇವನ ವಿದ್ವತ್ ಮಾತ್ರ ಅಲ್ಲ, ಇವನ ಚಮತ್ಕಾರಗಳು, ಇವನು ಹೇಳುವಂತಹ ರೀತಿ, ಇವೆಲ್ಲವೂ ಕೂಡ ಅವ್ರಿಗೆ ಇಷ್ಟ ಆಗಬೇಕಾಗಿತ್ತು. ಆಗ ಇಷ್ಟ ಆದರೆ ಮಾತ್ರ ಅವನಿಗೆ ಆ ಒಂದು ಆಶ್ರಯ ದೊರೀತಾ ಇತ್ತು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದಾಗಿದೆ. ಇನ್ನು ಅದ್ರ ಜೊತೆಗೆ ಅಂಗೀಕಾರ ದೊರೆತ ಮೇಲೆ ಆಮೇಲೆ ಆ ಕವಿ ಕೃತಿಯನ್ನು ರಚನೆ ಮಾಡ್ತಾ ಇದ್ದ. ಅದು ಆ ರಾಜ ಹೇಳಿದ ರೀತಿಯಲ್ಲೋ ಅಥವಾ ರಾಜನಿಗೆ ಬೇಕಾದ ರೀತಿಯಲ್ಲೋ ಕೃತಿ ರಚನೆ ಮಾಡಬೇಕಿತ್ತು. ರಾಜನನ್ನು ಮೆಚ್ಚಿಸೋದಕ್ಕೋಸ್ಕರ ಕೂಡ ಕೃತಿ ರಚನೆ ಮಾಡಿರುವಂಥವು ಇದೆ. ಆಮೇಲೆ ಆ ರಾಜನಿಗೆ ಅವೆಲ್ಲ ಇಷ್ಟ ಆಯಿತು ಅಂದರೆ ಅವನು ರಾಜನು ತಕ್ಕ ಬಿರುದು ಸನ್ಮಾನವನ್ನು ಆ ಕವಿಗೆ ಕೊಡ್ತಾ ಇದ್ದ. ಅವನ ಬದುಕಿಗೆ ಒಂದು ನೆಲೆಯನ್ನು ಕಲ್ಪಿಸ್ತಾ ಇದ್ದ. ಆ ನಂತರ ಅವನ ಕವಿ ಕೃತಿಗಳನ್ನು ಕರ್ಣಿಕರಿಂದ ಪ್ರತಿ ಮಾಡಿಸಿ ತನ್ನ ರಾಜ್ಯದ ಮಂಡಲಗಳಿಗೆ ಕಳಿಸ್ಕೊಡ್ತಾ ಇದ್ರು ಅಂತ ಹೇಳ್ಬೋದಾಗಿದೆ. ಕಾವ್ಯಾಸಕ್ತರು ಅದನ್ನು ಪ್ರತಿ ಮಾಡಿಸ್ಕೊಂಡು ಓದ್ತಾ ಇದ್ರು. ಕವಿಯಿಂದ ಪ್ರತಿಯೊಂದು ಕೃತಿ ರಚನೆ ಸಂದರ್ಭದಿಂದ ಮೊದಲುಗೊಂಡು ಓದುಗನನ್ನು ತಲುಪಬೇಕಾದ್ರೆ ಎಂಥ ಇಕ್ಕಟ್ಟುಗಳನ್ನು ಆದೋಗ್ಬೇಕಾಗಿತ್ತು ಅನ್ನೋದನ್ನು ನಾವು ಇದನ್ನು ನೋಡಿದ್ರೆ ಸಾಕು ಊಹಿಸ್ಬೋದು.
ಇನ್ನು ಅಂದಿನ ಓದುಗರು ತೀರಾ ವಿರಳ. ಅವಾಗ ಎಲ್ಲರೂ ಕೂಡ ಶಿಕ್ಷಿತರಾಗಿರಲಿಲ್ಲ. ವಿದ್ಯಾಭ್ಯಾಸದ ಅವಕಾಶವೇ ಸೀಮಿತವಾದಂತಹ ಅಂದಿನ ಪರಿಸ್ಥಿತಿಯಲ್ಲಿ ಅನಕ್ಷರಸ್ಥರೇ ಮಿಗಿಲಾದಂತಹ ಪರಿಸರದಲ್ಲಿ ಕವಿಗಳು ಜನರನ್ನು ತಲುಪೋದಾದರೂ ಹೇಗೆ? ಒಂದು ವೇಳೆ ತಲುಪಿದ್ರೂ ಅವ್ರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿದ್ದರೆ ತಾನೇ. ಸಂಸ್ಕೃತದಲ್ಲೋ ಪ್ರಾಕೃತದಲ್ಲೋ ಬರೆದ್ರೆ ಅವ್ರಿಗೆ ಹೇಗೆ ಅರ್ಥ ಆಗ್ತಾ ಇತ್ತು? ಹಾಗಾಗಿ ಪಂಡಿತ ಮಂಡಳಿಯಿಂದ ಅಂಗೀಕೃತವಾದ ಈ ಕಾವ್ಯಗಳ ಭಾಷೆ ಜನಸಾಮಾನ್ಯಕ್ಕೆ ಒಂದು ರೀತಿ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತೆ ಆಯಿತು ಅಂದರೆ ಆಶ್ಚರ್ಯ ಏನೂ ಇಲ್ಲ. ಹಾಗಾಗಿ ಕಾವ್ಯ ಬಲು ದೂರನೇ ಉಳ್ಕೊಳ್ಳುತ್ತೆ ಜನರಿಂದ. ಓದಿದ್ರೆ ತಕ್ಕ ಮಟ್ಟಿಗೆ ವಿದ್ವಾಂಸರೇ ಓದಬೇಕಾಗಿತ್ತು, ವಿದ್ವಾಂಸರೇ ಮೆಚ್ಚಬೇಕಾಗಿತ್ತು ಚಂಪು ಕಾವ್ಯಗಳನ್ನು. 12ನೇ ಶತಮಾನದಲ್ಲಿ ಶಿವಶರಣರಿಂದ ಸಾಹಿತ್ಯ ರೂಪದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಆಗ ಕ್ರಾಂತಿಕಾರವಾದಂಥ ಬದಲಾವಣೆ ಆದಾಗ ಆ ಸಾಹಿತ್ಯದ ಭಾಷೆ ಏನಾಗುತ್ತೆ ಅಂದರೆ ಬಹಳ ಸುಲಭ, ಸರಳ ಕೂಡ ಆಗಿರೋದನ್ನು ನಾವು ನೋಡ್ತೀವಿ. ಸಾಮಾನ್ಯ ಜನಕ್ಕೂ ಅರ್ಥವಾಗುವಂಥ ನೆಲೆಗೆ ಬಂದದ್ದು ಸಂತೋಷದ ಸಂಗತಿ. ಅಲ್ಲಿಂದ ಮುಂದೆ ವಚನ ಬಂದಾದಮೇಲೆ ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿಗಳ ಸಾಹಿತ್ಯ ರೂಪಗಳು ಬರ್ತವೆ. ಇದು ಓದು ಬರಹ ಬಾರದೇ ಇರೋರಿಗೂ ಕೂಡ ಓದು ಬಲ್ಲವರು ಓದಿ ಹೇಳುವಂತಹ ರೀತಿಯಲ್ಲಿ ಅರ್ಥವಾಗುವಷ್ಟು ಸುಲಭವಾದಂತಹ ಭಾಷೆ ಇತ್ತು ಅಂತ ಹೇಳ್ಬೋದಾಗಿದೆ. ಆದರೂ ಕನ್ನಡ ನಾಡಿನ ಓದುಗರು ಆಕ್ರಮಿಸಿಕೊಂಡಿದ್ದ ಧಾರ್ಮಿಕ ಮತೀಯ ನಂಬಿಕೆಗಳು ಅವರ ಅಭಿರುಚಿಯನ್ನು ನಿಯಂತ್ರಿಸ್ತಾ ಇದ್ದವು. ಇಂಥವರ ಪಾಲಿಗೆ ಕಾವ್ಯ ಅನ್ನೋದು ಒಂದು ಪಾರಾಯಣದ ವಿಷಯ ಆಗ್ತಾ ಇತ್ತು. ಯಾರಿಗೆ ವಿದ್ಯೆ ಗೊತ್ತಿತ್ತೋ ಅವ್ರು ಓದಿ ಹೇಳ್ತಾ ಇದ್ರು, ಇನ್ನು ಉಳಿದವರೆಲ್ಲ ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು. ಅದಕ್ಕೆ ಪಾರಾಯಣ ಅಂತ ಹೇಳ್ತಾ ಇದ್ರು. ಇದು ಒಂದು ರೀತಿಯ ಭಾವನೆ ಪ್ರಧಾನವಾಗಿತ್ತೇ ವಿನಃ ಕಾವ್ಯ ಅನ್ನೋದು ಒಂದು ಕಲೆ, ಕಾವ್ಯ ಅನ್ನೋದು ಒಂದು ಸಂತೋಷಕ್ಕಾಗಿ ಓದ್ತಿದ್ದೇವೆ ಅನ್ನೋದು ಪ್ರಧಾನವಾಗಿರಲಿಲ್ಲ. ಇಂಥ ಧರ್ಮಶ್ರದ್ಧೆ ಓದುಗರನ್ನು ಗಮನದಲ್ಲಿಟ್ಕೊಂಡು ಒಂದೊಂದು ಮತಧರ್ಮದ ಋಣಗಳಿಂದ ಬದ್ಧರಾದಂಥ ಕವಿಗಳಿಂದ ವಾತಾವರಣದಲ್ಲಿ ಕಾವ್ಯ ಮೂಲಭೂತವಾದ ಬದಲಾವಣೆಯನ್ನು ಪಡೆದಿತ್ತಾದರೂ ಹೇಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಇನ್ನು ಕನ್ನಡ ಸಾಹಿತ್ಯ ಆಧುನಿಕ ಕಾಲವನ್ನು ಹೊರತುಪಡಿಸಿ ನೋಡೋದಾದರೆ 3-4 ಹಂತಗಳಲ್ಲಿ ಒಂದು ಹೊಸ ತಿರುವನ್ನು ಪಡ್ಕೊಂಡಿದೆ. ಇವುಗಳನ್ನು ಕನ್ನಡ ಸಾಹಿತ್ಯದ ಕ್ರಾಂತಿಘಟ್ಟಗಳು ಅಂತ ನಾವು ಕರಿಬಹುದಾಗಿದೆ. ಇದರಲ್ಲಿ ಕವಿಗಳ ದೃಷ್ಟಿ, ಧ್ಯೇಯ ಧೋರಣೆಗಳಲ್ಲಿ ಮಾತ್ರ ಅಲ್ಲ, ಕಾವ್ಯದ ಛಂದೋ ರೂಪದಲ್ಲೂ ಭಾಷಾ ರೂಪಗಳಲ್ಲಿಯೂ ಅನುಕ್ರಮವಾಗಿ ಕಾಣಿಸ್ಕೊಂಡಿದೆ. ಯಾವ 4 ಘಟ್ಟ ಅಂದರೆ ಚಂಪು ಅನ್ನೋದು ಒಂದು, ಇನ್ನೊಂದು ವಚನ, ರಗಳೆ, ಷಟ್ಪದಿ ಅನ್ನುವಂಥದ್ದು ಒಂದು, ಕೀರ್ತನೆ, ತ್ರಿಪದಿ, ಸಾಂಗತ್ಯ ಅನ್ನೋದು ಒಂದು, ಭಾವಗೀತೆ, ಗದ್ಯ ಅನ್ನೋದು ಒಂದು. 4 ವರ್ಗಗಳಲ್ಲಿ ನಾವು ನೋಡ್ಬೋದಾಗಿದೆ. ಮೊದಲನೇದಾಗಿ ಚಂಪು. ಈ ಚಂಪುವನ್ನು ನಾವು ನೋಡ್ತೀವಿ. ಅದೇ ಚಂಪು ಆದಮೇಲೆ ನಮಗೆ ವಚನ, ರಗಳೆ, ಷಟ್ಪದಿ ಎರಡನೇದು, ಮೂರನೇದು ಕೀರ್ತನೆ, ತ್ರಿಪದಿ, ಸಾಂಗತ್ಯ, 4 ಭಾವಗೀತೆ, ಗದ್ಯ ಅಂತ ಹೇಳಿ 4 ವರ್ಗಗಳಾಗಿ ಇವುಗಳನ್ನು ನಾವು ನೋಡ್ಬೋದಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಹಾಗೆ ಮೊದಲನೇ ಚಂಪು ಅಂತ ಅಂದರೆ ಗದ್ಯ ಪದ್ಯ ಮಿಶ್ರಿತವಾದದ್ದು. ಈ ಚಂಪು ಅಂತ ಅಂದರೆ ನಾವು ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಪ್ರೌಢವಾದ ಬರವಣಿಗೆ ಅದು ಅಂತ ಹೇಳ್ಬೋದು. ಇದನ್ನು ಪಂಪ ರನ್ನರು ಕೃತಿ ಮಾಡಿದ್ದು 10ನೇ ಶತಮಾನದಲ್ಲಿ. ಕನ್ನಡದ ಮೊದಲ ಏರೆತ್ತರದ ಕಾಲ ಅಂತ ನಾವು ಇದನ್ನು ಕರಿತೀವಿ. ಆದಿಕವಿ ಅಂತ ಕರೆಸ್ಕೊಂಡಂತಹ ಪಂಪನಿಂದ ಮೊದಲಾದದ್ದು ಸದ್ಯಕ್ಕೆ ಪರಿಗಣಿತವಾಗಿದೆ. ಹಾಗಾಗಿ ಇದನ್ನು ನಾವು ಮೊದಲ ಕ್ರಾಂತಿಘಟ್ಟ ಅಂತ ಕರಿಬೋದು. ಪಂಪನಿಗಿಂತ ಇಂದಿನ ಸಾಹಿತ್ಯ ರೂಪದ ಸ್ಪಷ್ಟವಾದ ಕಲ್ಪನೆ ನಮಗಿಲ್ಲ, ಯಾವುದೇ ಆಧಾರ ದೊರೆತಿಲ್ಲ. ಹಾಗಾಗಿ ನಾವು ಪಂಪನನ್ನು ಕನ್ನಡದ ಮೊದಲ ಕವಿ, ಆದಿಕವಿ ಅಂತ ಕರಿತೀವಿ. ಹಾಗಾಗಿ ಅವನನ್ನು ಹಾಗೆ ಕರೆಯುವಂಥದ್ದು ಅಭ್ಯಾಸ ಆಗಿದೆ. ವಾಸ್ತವವಾಗಿ ಪಂಪ ಪೂರ್ವ ಯುಗದಲ್ಲಿ ಅನೇಕ ಕವಿಗಳು ಇದ್ದರು ಅಂತ ಕೂಡ ಹೇಳಲಾಗುತ್ತೆ. ಅದಕ್ಕೆ ಕವಿರಾಜ ಮಾರ್ಗದಲ್ಲೇ ಕೆಲವು ಕವಿಗಳ ಸಾಕ್ಷಿ ಇದೆ. ಪಂಪನೇ ತನ್ನ ಕಾವ್ಯವನ್ನು ವಿಕ್ರಮಾರ್ಜುನ, ಆದಿಪುರಾಣ ಅವೆರಡೂ ಬರೆದು ಹೇಳ್ಕೊಳ್ತಾನೆ, ಇಂದಿನ ಕಾವ್ಯಗಳನ್ನೆಲ್ಲ ಇಕ್ಕಿ ಮೆಟ್ಟಿದವು ಅಂತ. ಅಂದರೆ ಅವನಿಗೂ ಗೊತ್ತು, ಪಂಪನಿಗೆ ತನಗಿಂತಲೂ ಹಿಂದೆ ಕೃತಿಗಳನ್ನ ರಚನೆ ಮಾಡಿರೋದನ್ನ ಅವನು ಎಲ್ಲೋ ನೋಡಿದಾನೆ, ಓದಿದಾನೆ ಅನ್ನೋದು ಗೊತ್ತಾಗುತ್ತೆ ಅವನು ಹೇಳಿರುವಂಥ ಈ ಮಾತಿನಿಂದ. ಹಾಗಾಗಿ ಪಂಪನ ಕಾವ್ಯಗಳು ಇಂದಿನ ಸಾಹಿತ್ಯ ಪರಂಪರೆಗೆ ಸವಾಲಾಗಿದೆ. ಭಿನ್ನವಾದಂಥ ಮಾರ್ಗವೊಂದನ್ನು ಹುಡುಕೋದ್ರ ಮೂಲಕ ಕನ್ನಡದಲ್ಲಿ 10ನೇ ಶತಮಾನವನ್ನು ಕ್ರಾಂತಿಘಟ್ಟ ಅಂತ ಹೇಳಿ ಕರಿಬಹುದಾಗಿದೆ. ಹಾಗಾಗಿ ಪಂಪ ಈ ಸಾಲ ಹೇಳೋದಕ್ಕೆ ಕಾರಣ ಏನು ಅಂದರೆ ಅವನಿಗಿಂತಲೂ ಹಿಂದೆ ಚಂಪು ಇತ್ತು, ಅದನ್ನು ನೋಡಿದಾನೆ, ಓದಿದಾನೆ ಅನ್ನೋದು ನಮಗೆ ಗ್ರಹಿಸ್ಬೋದು. ಅಲ್ಲಿ ಗುಣವರ್ಮನ ಶೂದ್ರಕ ಅನ್ನುವಂಥ ಕೃತಿ ಇತ್ತು ಅಂತ ನಮಗೆ ತಿಳಿದು ಬರುತ್ತೆ. 1ನೇ ಗುಣವರ್ಮ ಶೂದ್ರಕ ಅನ್ನುವಂತಹ ಕೃತಿಯನ್ನು, ಹರಿವಂಶ, ಶೂದ್ರಕ 2 ಕೃತಿ ಬರೆದಿದ್ದಾನೆ ಅಂತ ಗೊತ್ತಿದೆ, ಆದರೆ ಅವನು ನಮ್ಗೆ ದೊರೆತಿಲ್ಲ. ಆದರೆ ಅದರಿಂದ ರೀತಿಯಲ್ಲಾಗಲಿ ರಚನದಲ್ಲಾಗಲಿ ಪಂಪ ತನ್ನ ಇಂದಿನ ಪರಂಪರೆಯಿಂದ ಭಿನ್ನವಾದಂತೇನು ತೋರೋದಿಲ್ಲ.
ಇಂದಿನ ಕವಿಗಳ ದೃಷ್ಟಿ ಧೋರಣೆಯಿಂದ ಪಂಪ ಹೇಗೆ ಭಿನ್ನ ಎಂದು ಹೇಳಲು ಇಂದಿನ ಕೃತಿಗಳು ಯಾವುವು ನಮಗೆ ಸಿಗದೆ ಇರೋ ಕಾರಣ ನಮಗೆ ಪಂಪನೇ ಆದಿಕವಿ. ಹಾಗಾಗಿ ಅವನ ಕೃತಿಗಳೇ ಒಂದು ರೀತಿ ಕಾವ್ಯ ಪರಂಪರೆಯ ಶಿಖರದಂತೆ ಕಾಣಿಸ್ಕೊಳ್ತವೆ. ಇಲ್ಲಿ ಹೊಸ ಹೊಸ ತಿರುವನ್ನು ತಂದ ಪಂಪ ಅಂತ ಹೇಳ್ಬೋದು. ಹಾಗೆಂದ ಮಾತ್ರಕ್ಕೆ ಪಂಪನ ಸಾಧನೆಯನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಪಂಪ ಕನ್ನಡದ ಮೊದಲ ಕವಿ ಮಾತ್ರ ಅಲ್ಲ, ಮೊದಲ ದರ್ಜೆಯ ಕವಿ ಕೂಡ ಅಂತ ಹೇಳ್ತೀವಿ. ತನ್ನ ಸಮೀಪ ಕಾಲದ ಇಳಿಗಾಲದಲ್ಲಿದ್ದ ಸಂಸ್ಕೃತ ಸಾಹಿತ್ಯದ ಕಳಪೆ ಕವಿಗಳನ್ನು ತನ್ನ ಕಾವ್ಯಕ್ಕೆ ಮಾದರಿಯನ್ನಾಗಿ ಮಾಡಿಕೊಳ್ಳದೆ ಅವನು ಯಾರನ್ನು ತಗೊಳ್ತಾನೆ ಅಂದರೆ ದೂರದಲ್ಲಿದ್ದಂಥ ಮಹರ್ಷಿ ವ್ಯಾಸರ ಮಹಾಭಾರತವನ್ನೇ ಕನ್ನಡಿಸ್ತೀನಿ ಅಂತ ಕೈಗೆತ್ಕೊಳ್ತಾನೆ. ಹಾಗಾಗಿ ಆ ಕನ್ನಡ ಸಾಹಿತ್ಯಕ್ಕೆ ಏರೆತ್ತರ ಆರಂಭ ಆಯಿತು ಅಂತ ಹೇಳ್ಬೋದು. ಇನ್ನು ಜಿನಸೇನಾಚಾರ್ಯರ ಪೂರ್ವ ಪುರಾಣವನ್ನು ಅನುಸರಿಸಿ ಆದಿ ಪುರಾಣವನ್ನು ಬರೀತಾನೆ. ಇದೆರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನಮಗೆ ಪಂಪ ಭಾರತಕ್ಕೆ ಇದು ವ್ಯಾಸ ಮಹರ್ಷ ಅಂದರೆ ವ್ಯಾಸರ ಮಹಾಭಾರತ ನಮಗೆ ಇಲ್ಲಿ ಆಕಾರ ಆದರೆ, ಈ ಆದಿಪುರಾಣಕ್ಕೆ ಜಿನಸೇನಾಚಾರ್ಯರ ಪೂರ್ವ ಪುರಾಣ ಆಕಾರ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆ 10ನೇ ಶತಮಾನದಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಚಂಪು ಎಂದು ಕರೆಯಬಹುದಾದ ಕಾವ್ಯ ಮಾರ್ಗದ ಶ್ರೇಷ್ಠ ಪ್ರತಿನಿಧಿಯಾಗಿ ಪಂಪ ಇರೋದನ್ನು ನಾವು ನೋಡ್ತೀವಿ. ಪಂಪನಿಂದ ಆರಂಭವಾದಂತಹ ಈ ಒಂದು ಪ್ರೌಢವಾದ ಈ 10ನೇ ಶತಮಾನ ಪಂಪನಿಂದ ತುಂಬಿಕೊಂಡಿದೆ. 12ನೇ 13ನೇ ಶತಮಾನದಲ್ಲಿ ವಚನ ರಗಳೆ ಷಟ್ಪದಿಗಳು ತಲೆ ಎತ್ತಿದ್ರೂ ಕೂಡ 14ನೇ ಶತಮಾನದಲ್ಲಿ ಅದು ತನ್ನ ಎತ್ತಿದ ತಲೆಯನ್ನು ತಗ್ಗಿಸಲಿಲ್ಲ. ಮುಂದೆ 15, 16ನೇ ಶತಮಾನದಲ್ಲಿ ಇಳಿಮುಖವಾಯಿತು. 18, 17, 18ನೇ ಶತಮಾನದಲ್ಲೂ ಕೆಲವು ಕವಿಗಳು ಚಂಪುವನ್ನು ಬರೆದಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈಗಲೂ ಹೊಸಗನ್ನಡದಲ್ಲೂ ಕೂಡ ಕೆಲವು ಚಂಪು ಇರೋದನ್ನು ನಾವು ನೋಡ್ತೀವಿ. ಹೊಸಗನ್ನಡದಲ್ಲಿ ಯಾವುದಪ್ಪ ಚಂಪು ಇದೆ ಅಂತ ಹೇಳಿದ್ರೆ, ಹೊಸಗನ್ನಡದಲ್ಲಿ ಇರುವಂಥದ್ದು ವಿನಾಯಕ ವಿಕೃ ಗೋಕಾಕ್ ಅವರ ಇಂದಿಲ್ಲ ನಾಳೆ ಅನ್ನುವಂಥದ್ದು ಒಂದು ಹೊಸ ಬಗೆಯ ಚಂಪು ಅಂತ ಕರೆದುಕೊಳ್ಳಬಹುದಾಗಿದೆ. ಇದು ಕೂಡ ಹೊಸ ಬಗೆಯ ಚಂಪು. ಚಂಪು ಪರಂಪರೆಯ ಮೇಲೆ ಯಾರ್ಯಾರು ಪ್ರಭಾವ ಬೀರಿದ್ದಾರೆ ಅಂದರೆ ಪಂಪ, ರನ್ನ, ರುದ್ರಭಟ್ಟ, ನಾಗವರ್ಮ, ನಯಸೇನ, ನೇಮಿಚಂದ್ರ, ಆಂಡಯ್ಯ, ಹಾಗೇನೇ ಜನ್ನ, ನಾಗಚಂದ್ರ, ಹರಿಹರ, ಷಡಕ್ಷರಿ ಈ ಕವಿಗಳು ಚಂಪು ಪರಂಪರೆಯಲ್ಲಿ ಹೆಸರಾದಂತಹ ಕವಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಅಂತ ಹೇಳ್ತಾರೆ. ಇದಿಷ್ಟು ಚಂಪು ಸಾಹಿತ್ಯ. ಇನ್ನು ಮುಂದಿನ ತರಗತಿನಲ್ಲಿ ನಾನು ವಚನ ರಗಳೆ ಷಟ್ಪದಿ ಬಗ್ಗೆ ತಿಳಿಸ್ತೀನಿ. ಇಲ್ಲಿಗೆ ಭಾಗ 2 ಇರಲಿ. ಮುಂದಿನ ತರಗತಿಯನ್ನು ಉಳಿದದನ್ನು ಮಾಡ್ತೀನಿ. ಧನ್ಯವಾದಗಳು.